ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗುದ್ದಾಟ ಭಾಳ ಜೋರಾಗಿ ನಡೀತಾ ಇದೆ. ಆದರೆ ಈ ಗುದ್ದಾಟದಲ್ಲಿ ಕುರ್ಚಿ ಗುದ್ದಾಟ ಆಯಿತು, ಒಂದು ವಾರದಾಯಿತು. ಇವತ್ತು ಅವ್ರದ್ದು, ನಾಳೆ ನಿಂದು ಅಂತ ನಡೀತಾನೇ ಇದೆ. ಅದರಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಏನಾದರೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೀಗ ಹಾಕಬೇಕಾಗತ್ತೆ ಅಂತ. ಏನು ಅಷ್ಟೊಂದು ಪ್ರಭಾವಶಾಲಿನ ಮಿಸ್ಟರ್ ರಾಜಣ್ಣ ನಿಮ್ಮ ಸಿದ್ದರಾಮಯ್ಯ? ಅವನು ಗೆಲ್ಲಕ್ಕೆ ತಿಣ್ಕಾಡ್ದ, ಒದ್ದಾಡ್ದ. ಏನು ಏನು 1 ಲಕ್ಷ 2 ಲಕ್ಷ ಲೀಡಿಂಗಲ್ಲಿ ಗೆದ್ದ, ಏನೋ ಒಂದು 5-10 ಸಾವಿರ ಲೀಡಿಂಗಲ್ಲಿ ಗೆದ್ದ. ಅದನ್ನ ನೀನು ಮಾಡ್ತೀಯಪ್ಪ. ಅದರಿಂದ ಏನು ಸಿದ್ದರಾಮಯ್ಯನಿಗೆ ಅಷ್ಟೊಂದು ವರ್ಚಸ್ಸಾಯ್ತಾ? ಎಲ್ಲ ಕಮಿಟ್ಮೆಂಟ್ ಆಗೋಯ್ತಾರ, ರಾಜಿ ಆಗ್ಬಿಟ್ಟು ಒಳಗೆ ಎಲ್ಲ ಇದನ್ನು ಮಾಡಿಕೊಂಡು ಗೆಲ್ಲಕ್ಕೆ ಏನು ಬೇಕೋ ಅದನ್ನು ದಾರಿ ಹುಡುಕ್ತೀರ. ಹಿಂಗೆ ಹೇಳ್ತಿರಲ್ಲ ಸರಿನಾ ನೀವು? ಅದಕ್ಕೆ ಬಾಲಕೃಷ್ಣ ಅವ್ರು ಹೇಳಿದ್ರು, ಅವ್ರವ್ರ ಸ್ವಂತ ವಿಷಯ ಹೇಳ್ತಾರೆ ಬಿಡಿ ಹಿಂಗಂತ. ಆದರೆ ಡಿ ಕೆ ಶಿವಕುಮಾರ್ ಅವರು ನಾಳೆ ಬುಲಾವ್ ಮಾಡ್ತಾರೆ ಹಿಂಗಂತ ಅನ್ನೋ ವಿಷಯದಲ್ಲಿ ಕೇಳಿದ್ರೆ, ಇಲ್ಲ ಅದು ಇನ್ನೂ ಏನೂ ಬಂದಿಲ್ಲ ಹಂಗಂತ ಹೇಳಿದ್ರು. ಹಿಂಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನ ಬೆಂಬಲಿಗರು ಒಬ್ಬರಿಗೊಬ್ಬರು ಭಾಳ ಉತ್ಸಾಹಿಗಳಾಗಿದ್ದಾರೆ. ಯಾರು ರಾಜೀನಾಮೆ ಕೊಡ್ತಾರೆ ಗೊತ್ತಿಲ್ಲ. ಈ ಕಡೆ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ, ಆ ಕಡೆ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್. ಬಾಮ್ಮ ಕೊಡು ಬಾಮ್ಮ.